ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ. ಸಹಸ್ಪರ್ಧಿ ರಿಷಾ ಅವರ ಬಟ್ಟೆಯನ್ನ ಬಚ್ಚಿಟ್ರು ಗಿಲ್ಲಿ ನಟ ಅನ್ನೋ ಕಾರಣಕ್ಕೋಸ್ಕರ ದೂರು ಕೊಡಲಾಗಿದೆ. ಈ ಪ್ರಕರಣವನ್ನ ನೋಡಿದಾಗ ಇದೊಂದು ಅಷ್ಟೊಂದು ಗಂಭೀರ ಪ್ರಕರಣ ಅಲ್ಲ ಅನ್ನೋದನ್ನ ವಕೀಲರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೊಂದು ಅಂತಹ ದೊಡ್ಡ ಕೇಸ್ ಏನೂ ಅಲ್ಲ. ಪ್ರಚಾರಕ್ಕಾಗಿ ಮಹಿಳೆ ದೂರು ನೀಡಿದ್ದಾರೆ. ಗಿಲ್ಲಿ ನಟನ ವಿರುದ್ಧ ದೂರು ಕೊಟ್ಟ ವಿಚಾರಕ್ಕೆ, ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೊಂದು ಅಷ್ಟೊಂದು ದೊಡ್ಡ ಗಂಭೀರ ಪ್ರಕರಣ ಅಲ್ಲ. ಪ್ರಚಾರಕ್ಕಾಗಿ ಮಹಿಳೆ ದೂರು ನೀಡಿದ್ದಾರೆ. ಬಿಗ್ ಬಾಸ್ ಅನ್ನುವುದು ಎಷ್ಟು ಪಬ್ಲಿಸಿಟಿಯನ್ನ ತೆಗೆದುಕೊಂಡಿದೆಯೋ ಅಷ್ಟೇ ವಿವಾದಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ ಅಂತಾನೆ ಹೇಳ್ಬೋದು. ಅಲ್ಲಿರುವಂತಹ ಸ್ಪರ್ಧಿಗಳ ವಿರುದ್ಧ ಒಂದಲ್ಲ ಒಂದು ರೀತಿಯಾದಂತಹ ಕಾನೂನಿನ ವಿರುದ್ಧವಾಗಿರುವಂತಹ ಕೇಸುಗಳು ದಾಖಲು ಆಗ್ತಾನೆ ಇದ್ದಾವೆ. ಅವರ ಮೇಲೆ ವಿವಾದಗಳು ಹುಟ್ಟುತ್ತಾನೆ ಇದ್ದಾವೆ. ಈಗ ಗಿಲ್ಲಿ ನಟನ ಸರದಿ ಬಂದಿದೆ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಒಳ ಉಡುಪುಗಳನ್ನ, ರಿಷಾ ಎಂಬರು ಒಳ ಉಡುಪುಗಳನ್ನ ಹಿಡಿದು ಹೊರಗಡೆ ಹಾಕಿದ್ದಾನೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾವ ರೀತಿ ಇದು ಕ್ರಮ ಆಗುತ್ತೆ ಸರ್? ಸರ್, ಫಸ್ಟ್ ಆಫ್ ಆಲ್ ನಾನು ಈ ಕಂಪ್ಲೇಂಟ್ ಬಗ್ಗೆ ಹೇಳ್ತೀನಿ. ಇವರು ಕಂಪ್ಲೇಂಟ್ ಕೊಟ್ಟಿರೋದು ವುಮೆನ್ಸ್ ಕಮಿಷನ್ಗೆ. ಈ ಕಂಪ್ಲೇಂಟ್ ಬೇರೆ ಒಂದು ಪೆಟಿಷನ್ ಕೊಟ್ಟಿರೋದು. ಇಂದು ಈ ಕ್ರಿಮಿನಲ್ ಕೇಸ್ ಅಲ್ಲ. ಇದು ಪೆಟಿಷನ್ ಮೇಲೆ ವುಮೆನ್ಸ್ ಕಮಿಷನ್ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಡೀಟೇಲ್ ಆಗಿ ಇವರು ಗಿಲ್ಲಿ ಅವ್ರಿಗೆ ಗಿಲ್ಟ್ ಪ್ರೂವ್ ಆಗಿಲ್ಲ. ಇದರಿಂದ ಏನಾಗುತ್ತೆ ನೋಡಿ, ಈ ಕಾಲದ ನಡೀತಾ ಇರೋದು ಎಐ ಬೇಸ್ಡ್. ಆ ವಿಡಿಯೋ ಎಲ್ಲ ಫುಲ್ಲಿ ಎಡಿಟೆಡ್ ವಿಡಿಯೋ. ಬಿಗ್ ಬಾಸ್ ನಡೀತಾ ಇರೋದು ಎಡಿಟೆಡ್ ವಿಡಿಯೋ. ಆ ವಿಡಿಯೋನ ತರಿಸ್ಬೇಕು ವುಮೆನ್ಸ್ ಕಮಿಷನ್. ಅದನ್ನ ತರಿಸ್ಕೊಂಡು ಮತ್ತೆ ಪ್ರೊಡ್ಯೂಸರ್ಗೆಲ್ಲ ನೋಟಿಸ್ ಮಾಡಿಸಿ ಏನೇನೇ ಡೀಟೇಲ್ ಆಗಿ ಕೇಳಿದ್ರೆ ಅದು ಗೊತ್ತಾಗತ್ತೆ. ಅದು ನನ್ನ ಪ್ರಕಾರ ಅದು ಅಂಥದ್ದು ಏನು ಆಗಿಲ್ಲ. ಅಂಥದ್ದು ಏನಿಲ್ಲ. ಅದು ಚಿಕ್ಕ ಪುಟ್ಟ ವಿಷಯಕ್ಕೆ ಯಾರೋ ಹೆಸರು ಮಾಡ್ಕೊಳ್ಳಕ್ಕೆ ಸುಮ್ಮನೆ ಒಂದು ಹೈಲೈಟ್ ಮಾಡ್ಕೊಂಡು ದೂರ ಕೊಟ್ಟಿರೋದು ಅಷ್ಟೇ ಸರ್. ಇದು ಈ ಕಾರ್ಯಕ್ರಮಕ್ಕೆ ಏನಾದರೂ ಧಕ್ಕೆ ಆಗುತ್ತಾ? ಬಿಗ್ ಬಾಸ್ ಇರೋದನ್ನ ಎಂಟರ್ಟೈನ್ಮೆಂಟ್. ಈ ಫುಲ್ಲಿ ಬೇಸ್ಡ್ ಆಕ್ಟಿಂಗ್. ಇದು ಒಂದು ಫಿಲ್ಮ್ ತಾವು ಯಾವ ರೀತಿ ನೋಡ್ತೀರಾ ಅದೇ ರೀತಿ ಇದು ಒಂದು ಫಿಲ್ಮ್ ನಡೀತಾ ಇರೋದು. ಜನಕ್ಕೆ ಒಂದು ಎಂಟರ್ಟೈನ್ ಬೇಕು. ಆ ಎಂಟರ್ಟೈನ್ ಕೊಡ್ತಾರೆ. ಈಗ ಒಂದೊಂದು ಕಂಟೆಸ್ಟೆಂಟ್ಗೆ ಒಂದೊಂದು ಟಾಸ್ಕ್ ಅಂತ ಕೊಡ್ತಾರೆ. ಒಂದ್ ದಿವಸ ಈ ದಿವಸ ಇದು ಮಾಡ್ಬೇಕು ಅಂತ ಕೊಟ್ಟಿರ್ತಾರೆ. ಈಗ ಅದು ಮಹಿಳೆದು ಬಟ್ಟೆ ಆಗ್ಲಿ ಏನಿದೆ ಅದು ತಗೊಂಡ್ ಬಂದಿರೋದು ಅದು ಎಐ ಬೇಸ್ಡ್ ಇರ್ಬೋದು. ಅದು ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಅದು ಕರೆಕ್ಟಾಗಿ ಆಗ್ಬೇಕಂದ್ರೆ ಪೊಲೀಸರು ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ರಾ ವಿಡಿಯೋನ ಅದ್ರಿಂದ ತರಿಸಿ ಮತ್ತೆ ಆ ಪ್ರೊಡ್ಯೂಸರ್ಗೆಲ್ಲ ನೋಟಿಸ್ ಮಾಡಿ ಕರೆಸ್ಬಿಟ್ಟು ನೋಡಿದ್ರೆ ಅದು ಡೀಟೇಲ್ ಆಗಿ ಗೊತ್ತಾಗತ್ತೆ. ನನ್ನ ಕೇಳ ಪ್ರಕಾರ ಅದು ಅಷ್ಟೊಂದು ದೊಡ್ಡ ಕೇಸ್ ಇಲ್ಲ. ಇದು ಚಿಕ್ಕ ಪುಟ್ಟಾಗಿ ಸುಮ್ಮನೆ ಹೆಸರು ಮಾಡ್ಕೊಳ್ಳಕ್ಕೆ ದೊಡ್ಡ ಮಾಡ್ಕೋತಾ ಇರೋದು. ಅಂದ್ರೆ ಇಲ್ಲಿ ಹೊರಗಡೆ ಇನ್ನೇನು ಆರೋಪ ಮಾಡಿದ್ರೆ ಅವರೇ ಈ ಪಬ್ಲಿಸಿಟಿಗೋಸ್ಕರ ಈ ತರ ಪಬ್ಲಿಸಿಟಿಗೋಸ್ಕರ ಇದನ್ನ ಮಾಡ್ಕೊಡ್ತಾ ಇರೋದು, ಬೇರೆ ಏನಿಲ್ಲ. ಅವ್ರ ಒಂದು ಹೆಸರು ಬರುತ್ತಲ್ಲ ಸರ್. ಬಿಗ್ ಬಾಸ್ ಒಂದು ದೊಡ್ಡ ಫೇಮ್ ಇದೆ, ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಬಂದು ನಾನು ಒಂದು ಏನೋ ಪೆಟಿಷನ್ ಒಂದು ಹಾಕಿದ್ದೀನಿ ಆಗ್ಬಿಟ್ರೆ ಒಂದು ಹೆಸರು ಆಗತ್ತೆ. ಇದರಲ್ಲಿ ಆಗ್ಲಿ ಒಂದು ಡೀಟೇಲ್ ಆಗಿ ಒಂದು ಎನ್ಕ್ವೈರಿ ಆಗ್ಲಿ. ಎನ್ಕ್ವೈರಿ ಆದ್ರೆ ಗೊತ್ತಾಗತ್ತೆ ಏನ್ ನಿಜ ಏನಿದೆ ಗೊತ್ತಾಗತ್ತೆ. ಅಂತದ್ದು ಅಕಸ್ಮಾತ್ ಆದ್ರೆ ಇವ್ರ ಮೇಲೆ ಕೇಸಸ್ ಆಗತ್ತೆ ಗಿಲ್ಲಿ ನಟ ಮೇಲೆ. ಓಕೆ, ಇದು ಅಡ್ವೊಕೇಟ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.